ಹಲೋ ಫ್ರೆಂಡ್ಸ್, ಎಲ್ರಿಗೂ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಗೆ ಸ್ವಾಗತ. ನಾಳೆ ಸಂಚಿಕೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಪೂಜಾ ಮದುವೆಯನ್ನು ನಿಲ್ಲಿಸಲಿಕ್ಕೆ ಹೊರಟಿದ್ದಾಳೆ ಭಾಗ್ಯ. ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಮಹಿತಾ ಕರಿತಾ ಇದ್ದಾಳೆ, ಭಾಗ್ಯ ನಿನ್ನ ಹತ್ರ ಮಾತಾಡಬೇಕು, ತುಂಬ ಇಂಪಾರ್ಟೆಂಟ್ ಆದ ವಿಷಯ, ತುಂಬ ಸೀರಿಯಸ್ ಆದ ವಿಷಯ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಕರಿತಾಳೆ. ಇಲ್ಲಿ ಭಾಗ್ಯ ಲಕ್ಷ್ಮಿ ಎಲ್ಲ ಬಂದಿದ್ಲು, ಲಕ್ಷ್ಮಿ ಜೊತೆ ಮಾತಾಡ್ತಾ ಇದ್ಲು. ಲಕ್ಷ್ಮಿಯ ಮಗುವನ್ನೆಲ್ಲ ನೋಡಿ ತುಂಬ ಪ್ರೀತಿಯಿಂದ ಮಾತಾಡ್ಕೊಂಡಿದ್ಲು. ಲಕ್ಷ್ಮಿ ಮತ್ತು ಇಬ್ಬರು ತನ್ನ ಮುದ್ದಿನ ತಂಗಿಯರು ಅಂತ ಹೇಳಿ ಮುದ್ದಾಡಿಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಖುಷಿಯಲ್ಲಿದ್ಲು. ಇನ್ನೇನು ಮದುವೆ ಆಗಬೇಕು, ಮದುವೆ ಮಂಟಪಕ್ಕೆ ಪೂಜೆಯನ್ನು ಕರ್ಕೊಂಡು ಬರಬೇಕು, ಎಲ್ಲ ಅಲಂಕಾರ ಎಲ್ಲ ಮಾಡಿ ಆಗಿದೆ ಅನ್ನುವಾಗ ಮಹಿತಾ ಬಂದು ಒಂದು ಸೀರಿಯಸ್ ಆದ ವಿಷಯ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಮಹಿತಾ ಕರಿತಾಳೆ. ಮಹಿತಾಳ ಮುಖ ತುಂಬಾ ಟೆನ್ಷನ್ ಇತ್ತು. ಏನು ಮಹಿತಾ ಅವರೇ, ಏನಾಯಿತು ಹೇಳಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಸರಿಯಾಗಲ್ಲ, ಬಾ ಆ ಕಡೆ ಬಾ, ನಿಂಗೆ ಒಂದು ವಿಷಯ ಹೇಳಬೇಕು ಬಾ ಅಂತ ಕರೀತಾರೆ. ಎಲ್ಲರೂ ಮುಖ ನೋಡ್ತಾರೆ. ಏನಪ್ಪ ಸೀರಿಯಸ್ ವಿಷಯ ಅಂತ ಹೇಳ್ತಾರೆ, ಏನಾಯ್ತಪ್ಪ, ಇನ್ನೇನು ತೊಂದರೆ ಬಂತಪ್ಪ ಅಂತೇಳಿ ಎಲ್ಲರೂ ಅಂದ್ಕೊಳ್ತಾರೆ. ಹಾಗೆ ಇದು ಮಹಿತಾಳ ಹತ್ರ ಮಾತಾಡಲಿಕ್ಕೆ ಅಂತ ಹೇಳಿ ಭಾಗ್ಯ ಹೋಗ್ತಾಳೆ. ಮಹಿತಾ ಹೇಳ್ತಾಳೆ, ನೋಡು ಭಾಗ್ಯ, ಈ ಮದುವೆಯನ್ನು ಸರಿಯಾಗಿ ಯೋಚನೆ ಮಾಡಿದ್ಯಾ? ಯಾಕೆ ಅಂತ ಹೇಳಿದರೆ, ಇಲ್ಲಿ ನಿಮ್ಗೆ ನಾನು ಮತ್ತು ಅಪ್ಪ ಕಿಶನ್ ಮೂವರು ಬಿಟ್ಟರೆ ಮನೆಯಲ್ಲಿ ಮತ್ತು ಕನ್ನಿಕಾಗಲಿ ಆದಿಗಾಗಲಿ ಯಾರಿಗೂ ಕೂಡ ಮದುವೆ ಇಷ್ಟ ಇಲ್ಲ. ಆದಿಗೆ ಕೂಡ ಇಷ್ಟ ಇಲ್ಲ, ಕನ್ನಿಕನಿಗೂ ಇಷ್ಟ ಇಲ್ಲ, ಮೀನಾಕ್ಷಿ ಅತ್ತೆಗೆ ಕೂಡ ಇಷ್ಟ ಇಲ್ಲ ಮದುವೆ. ಹಾಗಾಗಿ ಈ ಮದುವೆ ಆಯಿತು ಅಂತ ಹೇಳಿದರೆ ಮುಂದೆ ಪೂಜೆನಿಗೆ ತುಂಬ ಕಷ್ಟ ಆಗ್ಬೋದು. ಅವಳು ಮನೆಯಲ್ಲಿ ತುಂಬಾ ಕಷ್ಟ ಪಡ್ಬೋದು. ಅವರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ಹಾಗಾಗಿ ನಿಂಗೆ ಹೇಳ್ತಾ ಇದ್ದೇನೆ, ಒಂದು ಯೋಚನೆ ಮಾಡು, ಏನು ಮಾಡೋದು ಅಂತ ಹೇಳಿ. ಹಾಗೆ ಹೌದು ಮಹಿತಾ ಅವರೇ, ಅದು ನಂಗೆ ಗೊತ್ತಿದೆ. ಮೀನಾಕ್ಷಿ ಅವರಿಗೆ ಆದಿಯವರಿಗೆಲ್ಲ ಈ ಮದುವೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಏನು ಮಾಡೋದು, ಅದು ಇಲ್ಲಿ ಕಿಶನ್ ಮತ್ತು ಪೂಜಾ ಇಬ್ಬರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ, ಒಬ್ರಿಗೊಬ್ರು ತುಂಬಾ ಇಷ್ಟಪಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಾನು ಈ ಮದುವೆಯನ್ನು ಮಾಡಿಸ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಾಳೆ. ಆದರೆ ಇಲ್ಲಿ ಈಗ ಅವರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ. ಅವಳು ಮದುವೆ ಆದಮೇಲೆ ಅವಳಿಗೆ ನರಕ ತೋರಿಸ್ತೀನಿ ಅಂತ ಹೇಳಿ ಮಾತಾಡೋದನ್ನು ಕೇಳಿಸ್ಕೊಂಡೆ ಅಂತ ಹೇಳಿ ಮಹಿತಾ ಹೇಳ್ತಾಳೆ. ಇದನ್ನು ಕೇಳಿ ನನಗೆ ತುಂಬ ಟೆನ್ಷನ್ ಆಯಿತು. ಅದಕ್ಕೆ ಏನು ಮಾಡೋದು ಅಂತ ನಿನ್ನ ಹತ್ರ ಕೇಳುವ ಅಂತ ಹೇಳಿ ಬಂದೆ. ಅಯ್ಯೋ, ಈಗ ಏನು ಮಾಡೋದು, ಇನ್ನೇನು ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಪೂಜನ್ನ, ಮದುವೆ ಹತ್ತಿರ ಬಂದು ಎಲ್ಲರೂ ಬಂದು ಕೂತಿದ್ದಾರೆ, ಈಗ ಏನು ಮಾಡೋದು ಮಹಿತಾ ಅವರೇ ಅಂತ ಹೇಳಿ ಭಾಗ್ಯ ಟೆನ್ಷನ್ ಮಾಡಿಕೊಂಡು ಹೇಳ್ತಾಳೆ. ಮಹಿತಾ ಹೇಳ್ತಾಳೆ, ನೋಡು, ನೀನು ಯೋಚನೆ ಮಾಡು, ನಿನ್ನ ತಂಗಿಯ ಜೀವನದ ಪ್ರಶ್ನೆ, ನಿನ್ನ ತಂಗಿ ಮುಂದೆ ನರಕ ಬರಬಾರ್ದಲ್ವಾ, ಕಷ್ಟಪಡಬಾರ್ದಲ್ಲ. ನೀನು ಇಷ್ಟು ಕಷ್ಟಪಟ್ಟು ಕಾಳಜಿಯಿಂದ ಪ್ರೀತಿಯಿಂದ ತಂಗಿಯ ಮದುವೆ ಮಾಡಿ ಕೊಡ್ತಾ ಇದ್ದಿ, ಆದರೆ ನಿನ್ನ ತಂಗಿ ಮುಂದೆ ಅಲ್ಲಿ ಕಷ್ಟಪಡಬಾರ್ದಲ್ಲ ನಮ್ಮ ಮನೆಯಲ್ಲಿ ಬಂದು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತೇಳಿ ಮಹಿತಾ ಹೇಳ್ತಾಳೆ. ಆಗ ಏನು ಮಾಡೋದು ಅಷ್ಟು ಹೇಳಿ, ಏನು ಮಾಡೋದು ಅಂತ ಹೇಳಿ ನೀನೇ ಯೋಚನೆ ಮಾಡು ಅಂತ ಹೇಳಿಬಿಟ್ಟು ಮಹಿತಾ ಅಲ್ಲಿಂದ ಹೋಗ್ತಾಳೆ. ಭಾಗ್ಯನಿಗೆ ತುಂಬಾ ಟೆನ್ಷನ್ ಆಗ್ತದೆ, ಅಳ್ತಾ ಕೂತ್ಕೊಳ್ತಾಳೆ. ಹಾಗೆ ಮಹಿತಾ ಮತ್ತು ಭಾಗ್ಯ ಮಾತಾಡೋದನ್ನು ಆ ಕಡೆಯಿಂದ ಆದಿ ನೋಡ್ತಾ ಇರ್ತಾನೆ, ಇವರಿಬ್ಬರು ಮಾತಾಡೋದನ್ನು. ಹಾಗೆ ಭಾಗ್ಯ ಅಳ್ತಾ ಇರೋದನ್ನು ಆದಿ ನೋಡ್ತಾ ಇರ್ತಾನೆ. ಭಾಗ್ಯ ಅಳ್ತಾ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅಯ್ಯೋ, ಏನು ಮಾಡೋದಪ್ಪ, ಈಗ ಮದುವೆ ಮಾಡೋದಾ, ಮದುವೆ ನಿಲ್ಲಿಸೋದಾ, ಈಗ ಎಲ್ಲಿಯಾದರೂ ನಾನು ಮದುವೆ ನಿಲ್ಲಿಸಿದಂದರೆ ಎಲ್ರಿಗೆ ಏನು ಉತ್ತರ ಕೊಡಲಿ, ಹೇಗೆ ಫೇಸ್ ಮಾಡೋದು ಇದನ್ನು, ಅಥವಾ ಈಗ ಮದುವೆ ಮಾಡಿತು ಅಂತ ಹೇಳಿದರೆ ಮುಂದೆ ನನ್ನ ತಂಗಿ ತುಂಬಾ ಕಷ್ಟಪಟ್ಟಳು, ಈ ಕನ್ನಿಕಾ ತುಂಬಾ ಟಾರ್ಚರ್ ಕೊಟ್ಟಳು, ಹಾಗೆ ಮೀನಾಕ್ಷಿಗೆ ಆದಿಯವರಿಗೆ ಕೂಡ ಈ ಮದುವೆ ಇಷ್ಟ ಇಲ್ಲ, ಹಾಗೆ ಮೀನಾಕ್ಷಿ ಕೂಡ ನರಕ ತೋರಿಸ್ತೇನೆ ಅಂತೆಲ್ಲ ಹೇಳಿರುವಾಗ ಪೂಜೆ ಇದನ್ನೆಲ್ಲ ಹೇಗೆ ಎದುರಿಸ್ತಾಳೆ, ಯಾಕೆ ಗೊತ್ತಿದ್ದು ಯಾಕೆ ಇವಳನ್ನು ಆ ಮನೆಗೆ ನಾವು ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಭಾಗ್ಯ. ಹೌದು, ನಂದು ಇದೇ ನಿರ್ಧಾರ ಒಳ್ಳೆಯದು, ಮದುವೆನ ನಿಲ್ಲಿಸ್ತೇನೆ, ಇಲ್ಲಿಗೆ ಮದುವೆನ ನಿಲ್ಲಿಸ್ತೇನೆ ಅಂತ ಹೇಳಿ ಅಂದ್ಕೊಳ್ತಾಳೆ ಭಾಗ್ಯ. ಹಾಗೆ ಕಣ್ಣೀರು ಒರೆಸಿ ಅಲ್ಲಿಂದ ಎದ್ದು ಹೊರಡ್ತಾಳೆ. ಆಗ ಅತ್ತ ಕಡೆಯಿಂದ ಲಕ್ಷ್ಮಿ ಪೂಜಾನ ಕರ್ಕೊಂಡು ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ. ಮದುವೆ ಮಂಟಪದಲ್ಲಿ ಇದೆಲ್ಲ ಮುಂಡಾಸೆಲ್ಲ ಕಟ್ಟಿಕೊಂಡು ಕಿಶನ್ ಮದುಮಗನಾಗಿ ಕೂತಿದ್ದಾನೆ. ಎಲ್ಲರೂ ಕೂಡ ಮದುಮಗಳು ಬರ್ತಾಳೆ, ಇನ್ನೇನು ಮದುವೆ ನಡೀತದೆ ಅಂತ ಹೇಳಿ ಎಲ್ಲರೂ ಖುಷಿಯಿಂದ ಇರ್ತಾರೆ. ಆಗ ಭಾಗ್ಯ ಬಂದು ಬೊಬ್ಬೆ ಹಾಕ್ತಾಳೆ. ಅಂತ ಹೇಳಿದರೆ, ಈ ಮದುವೆ ನಡೆಯೋದಿಲ್ಲ ಅಂತ ಹೇಳಿ ಸುನಂದನ ಹತ್ರ ಹೇಳ್ತಾಳೆ. ಈ ಮದುವೆ ನಡೆಯೋದಿಲ್ಲಮ್ಮ, ನಾವು ಪೂಜೆನ ಕರ್ಕೊಂಡು ಮನೆಗೆ ಹೋಗುವ ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ. ಎಲ್ಲರೂ ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾರೆ, ಯಾಕಮ್ಮ ಏನಾಯಿತು ಅಂತ ಹೇಳಿ. ಇಲ್ಲಿ ಕಾಮತ್ ಸರ್ ಕೂಡ ಬಂದು ಕೇಳ್ತಾರೆ, ಏನಾಯಿತು, ಯಾಕೆ ಮದುವೆನ ನಿಲ್ಲಿಸ್ತಾ ಇದ್ದೀವಿ, ಏನಾಯಿತು ಭಾಗ್ಯ, ಏನು ಅಂತ ಹೇಳು ಅಂಥೇಳಿ. ಏನು ಅಂತ ಹೇಳೋದು, ನಮ್ಮ ಪೂಜಾ ಈ ಮದುವೆ ಆದರೆ ನಮ್ಮ ಪೂಜಾನಿಗಾಗಲಿ ಕಿಶನ್ಗಾಗಲಿ ಒಳ್ಳೆಯದಾಗಲ್ಲ,
ಅದಕ್ಕೋಸ್ಕರ ನಾನು ಈ ಮದುವೆನ ನಿಲ್ಲಿಸ್ತಾ ಇದ್ದೀನಿ, ನೀವು ಏನು ಕಾರಣ ನನ್ನ ಹತ್ರ ಈಗ ಕೇಳಬೇಡಿ, ಈ ಮದುವೆನ ನಿಲ್ಲಿಸ್ತೇನೆ ಅಷ್ಟೇ ಅಂತೇಳಿ. ಆಗ ಸುನಂದ ಭಾಗ್ಯನಿಗೆ ಜೋರು ಮಾಡಿ, ಏನು ನಿನ್ನದು ಹೊಸ ನಾಟಕ, ಇಷ್ಟರವರೆಗೆ ಇಲ್ಲದ್ದು ಈಗೆಂತ ಹೊಸ ನಾಟಕ ನೀನು ಶುರು ಮಾಡಿದ್ದಿ, ಇದೆಲ್ಲ ಆದಮೇಲೆ ಇನ್ನೂ ನಿನ್ನ ತಂಗಿ ಸುಖವಾಗಿರೋದು ನಿಂಗೆ ಇಷ್ಟ ಇಲ್ವಾ, ಯಾಕೆ ಹೀಗೆ ಪೂಜನ ಬಾಳನ್ನು ಹಾಳು ಮಾಡ್ತಾ ಇದ್ದೀಯಾ ಅಂತೇಳಿ ಸುನಂದ ಬಾಯಿಗೆ ಬಂದ ಹಾಗೆ ಬೈತಾಳೆ ಭಾಗ್ಯನಿಗೆ. ಸುನಂದನ ಯಾವ ಒಂದು ಮಾತನ್ನು ಕೂಡ ಭಾಗ್ಯ ಕೇಳೋದಿಲ್ಲ. ಅಮ್ಮ ನಾನು ಹೇಳೋದಷ್ಟೇ, ಮದುವೆ ನಡೆಯೋದಿಲ್ಲ ಅಂದರೆ ನಡೆಯೋದಿಲ್ಲ, ನಾನು ಪೂಜನ ಕರ್ಕೊಂಡು ಹೋಗ್ತೇನೆ, ಹಸೆಮಣೆಯಲ್ಲಿ ಕೂತ್ಕೊಳ್ಬೇಡ ಪೂಜಾ ಅಂಥೇಳಿ ಪೂಜನಿಗೆ ಹೇಳ್ತಾಳೆ ಭಾಗ್ಯ. ಏನು ಮಾತನಾಡದೆ ಸೀದಾ ಎಳ್ಕೊಂಡು ಹೋಗ್ತಾಳೆ. ಅಷ್ಟಾಗುವಾಗ ಅಲ್ಲಿಗೆ ಆದಿ ಬಂದು, ಭಾಗ್ಯವರೇ ಏನಾಯಿತು ಅಂತ ಹೇಳಿ, ಇದು ನೀವು ಮದುವೆನ ನಿಲ್ಲಿಸಬೇಡಿ, ಯಾಕೆಂದರೆ ಇಷ್ಟು ದಿನ ನಿಮಗೆ ನನಗೆ ಮದುವೆಗೆ ಇಷ್ಟ ಇಲ್ಲ, ಹಾಗೆ ಅತ್ತೆಗೆ ಕನಿಕನಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಆ ಕಾರಣಕ್ಕೆ ನೀವು ಈಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ. ಆದಿಯ ಮಾತನ್ನು ಕೇಳಿ ಭಾಗ್ಯನಿಗೆ ಶಾಕ್ ಆಗ್ತದೆ. ಆದಿಯವರಿಗೆ ಮದುವೆ ಇಷ್ಟ ಉಂಟಾ ಅಂತ ಹೇಳಿ. ಹಾಗೆ ನಾನು ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ಇಲ್ಲಿ ಆದಿಗೆ ಭಾಗ್ಯ ಅಳೋದನ್ನು ನೋಡಿದ್ದಾರೆ. ಹಾಗೆ ಭಾಗ್ಯ ತನ್ನ ತಂಗಿಗೆ ಕಷ್ಟ ಆಗ್ತದೆ ಅಂತ ಒಂದೇ ಒಂದು ಕಾರಣಕ್ಕೆ ಮದುವೆಯನ್ನು ನಿಲ್ಲಿಸಿದಾಳೆ ಅಂದರೆ ಭಾಗ್ಯ ಎಷ್ಟು ಒಳ್ಳೆಯವಳಿರ್ಬೋದು ಅಂಥೇಳಿ ಆದಿಗೆ ಅನಿಸಿದೆ. ಹಾಗೆ ಆದಿ ಅಂದ್ಕೊಳ್ತಾನೆ, ಈ ಮದುವೆಯನ್ನು ನಾನೇ ನಿಂತು ಮದುವೆ ಮಾಡಿಸ್ತೇನೆ, ಯಾಕೆಂದರೆ ಇಷ್ಟು ಒಳ್ಳೆ ಹುಡುಗಿ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ ಅಂಥೇಳಿ ಆದಿ ಮುಂದೆ ಬಂದು ಮದುವೆ ಮಾಡಿಸ್ತಾನೆ. ಅಂದರೆ ಭಾಗ್ಯನ ಹತ್ರ ಹೇಳ್ತಾಳೆ, ನೋಡಿ ಪೂಜನಿಗೆ ಏನೂ ಕಷ್ಟ ಆಗೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ, ಪೂಜಾ ನಮ್ಮ ಮನೆಯಲ್ಲಿ ಸುಖವಾಗಿರ್ತಾಳೆ, ಅದಕ್ಕೆ ನಾನೇ ಭರವಸೆ ಕೊಡ್ತೇನೆ, ನಿಮ್ಮನ್ನು ನಾನು ತಪ್ಪು ತಿಳ್ಕೊಂಡಿದ್ದೆ, ನೀವೆಷ್ಟು ಒಳ್ಳೆಯವರು, ನೀವೆಷ್ಟು ಸ್ವಾಭಿಮಾನ ಇದೆ, ನೀವೆಷ್ಟು ಒಂದು ಹಣದ ಆಸೆ ಹೊಂದಿದವರು ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಬಟ್ ಹಾಗೇನೂ ಇಲ್ಲ, ನಿಮ್ಮ ಒಳ್ಳೆ ಸ್ವಾಭಿಮಾನ, ನಿಮ್ಮ ಒಂದು ಸಂಸ್ಕಾರ ಎಲ್ಲವೂ ಕೂಡ ನನಗೆ ಈಗ ಗೊತ್ತಾಗಿದೆ. ಖಂಡಿತ ನೀವು ಪೂಜನ ಕರ್ಕೊಂಡು ಹೋಗಬೇಡಿ, ಮದುವೆ ಮಾಡಿಸ್ಲಿಕ್ಕೆ ಅವಳನ್ನು ಮಂಟಪಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಇದು ಕೈ ಮುಗಿದು ಬೇಡಿಕೊಳ್ತಾನೆ ಆದಿ. ಆಗ ಕಾಮತ್ ಸರ್ ಕೂಡ ಹೇಳ್ತಾರೆ, ಮನೆಯವರು ಕೂಡ ಎಲ್ಲರೂ ಹೇಳ್ತಾರೆ, ನೋಡಿ ಆದಿಯವರೇ ಹೇಳಿದ್ರಲ್ಲ, ಇನ್ನೇನು ಭಾಗ್ಯ ಅಂಥೇಳಿ ಪೂಜೆಯನ್ನು ಕರ್ಕೊಂಡೋಗಿ ಮಂಟಪದಲ್ಲಿ ಕೂತ್ಕೊಳ್ಳಿಸ್ತಾರೆ. ಇದಾಗಿತ್ತು ನಾಳಿನ ಸಂಚಿಕೆ ಫ್ರೆಂಡ್ಸ್. ಅಲ್ಲಿಗೆ ಮದುವೆ ಕಾರ್ಯಕ್ರಮ ಸಾಂಗವಾಗಿ ನೆರವೇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.